ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶ್ರೀ ಮಂಜುನಾಥ್ ಅಕ್ವೇರಿಯಂಗೆ ಸ್ವಾಗತ. ಇವತ್ತು ಹೊಸದಾಗಿ ಅಕ್ವೇರಿಯಂ ಸ್ಟ್ಯಾಂಡರ್ಡ್ ಮಾಡ್ತಾಯಿದ್ದಾರೆ. ಇಲ್ಲಿ ಈ ಪ್ಲೇಸ್ಗೆ ಮಾಡ್ತಾಯಿದ್ದಾರೆ ನೋಡಿ. ಈ ಪ್ಲೇಸ್ಗೆ ಹೊಸದಾಗಿ ಸ್ಟ್ಯಾಂಡರ್ಡ್ ಮಾಡ್ತಾಯಿದ್ದಾರೆ. ಈ ಪ್ಲೇಸ್ಗೆ ಈ ಎರಡು ಶೇಪಲ್ಲೇ ಬರೋದು. ಈ ಥರ ಎರಡು ಶೇಪ್, ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಈ ಶೇಪಿಗೆ ಮಾತ್ರನೇ ಬರೋದು ಟ್ಯಾಂಕು. ಅದಕ್ಕೆ ಸ್ಟ್ಯಾಂಡ್ ಮಾಡ್ತಾಯಿದ್ದಾರೆ. ಬನ್ನಿ ತೋರಿಸ್ತೀನಿ ಸ್ಟ್ಯಾಂಡು. ಎಲ್ಲ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ. ಇವರೇ ಎಲ್ಲ ವೆಲ್ಡಿಂಗ್ ಮಾಡ್ತಾರೆ. ನಮ್ಮ ಯಜಮಾನ್ರು ಎಲ್ಲ ಮಾಡೋದು ವೆಲ್ಡಿಂಗು ಮಾಡ್ತಾರೆ, ಅಕ್ವೇರಿಯಮ್ಮು ನೋಡ್ಕೊತಾರೆ. ಎಲ್ಲ ನೀಟಾಗಿ ಹ್ಯಾಂಗಲೆಲ್ಲ ಕಟ್ ಮಾಡಿಕೊಂಡು, ಯಾವೆಲ್ಲ ಮೆಜರ್ಮೆಂಟ್ಗೆ ಹ್ಯಾಂಗಲ್ಗಳು ಕಟ್ ಮಾಡಿಕೊಂಡು ಎಲ್ಲ ಫಿಟ್ ಮಾಡ್ತಾರೆ. ನೋಡ್ತಾರೆ, ಹಾಗೆ ತೋರಿಸ್ತೀನಿ ವಿಡಿಯೋ ಮಾಡಿ. ನಿಮಗೂ ಯಾರಿಗಾದ್ರೂ ಅಕ್ವೇರಿಯಂ ಸ್ಟ್ಯಾಂಡ್ಗಳು ಮಾಡಿಕೊಡ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ, ಸ್ಟ್ಯಾಂಡ್ ಮಾಡಿಸ್ಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೊಬೈಲ್ ನಂಬರ್ ಹಾಕಿರ್ತೀನಿ. ಆ ನಂಬರಿಗೆ ಫೋನ್ ಮಾಡಿ ನೀವು ಯಾವ ಮೆಜರ್ಮೆಂಟ್ ಹೇಳ್ತೀರೋ ಆ ಮೆಜರ್ಮೆಂಟ್ಗೆ ಸ್ಟ್ಯಾಂಡ್ ಮಾಡಿಕೊಡ್ತಾರೆ. ಒನ್ ಯಾವುದು ವೆಲ್ಡಿಂಗ್ ಐಟಮ್ ಏನೇ ಇದ್ರೂ ಮಾಡಿಕೊಡ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ, ಮಾಡಿ ಅದಕ್ಕೆ. ಮತ್ತು ಅಕ್ವೇರಿಯಮ್ ಅಷ್ಟೇ, ನಿಮ್ಗೆ ಯಾವ ಸೈಜ್ ಟ್ಯಾಂಕ್ ಮಾಡಿಕೊಡ್ಬೇಕು ಅದನ್ನೆಲ್ಲ ತುಂಬ ರೀಸನಬಲ್ ಬಗ್ಗೆ ಮಾಡಿಕೊಡ್ತಾರೆ. ತುಂಬ ಜಾಸ್ತಿ ಎಲ್ಲ ತೊಗೊಳ್ಳಲ್ಲ, ಕಡಿಮೆಲೇ ಮಾಡಿಕೊಡ್ತಾರೆ. ನಮ್ಮ ನಂಬರಿಗೆ ಫೋನ್ ಮಾಡಿ. ಏನಾದರೂ ನಿಮಗೆ ಅಕ್ವೇರಿಯಮ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀವಿ. ಟ್ಯಾಂಕ್ ವಾಷಿಂಗು ಮತ್ತು ಹೊಸ್ದಾಗಿ ಟ್ಯಾಂಕ್ ಮಾಡಿಕೊಡೋದು, ವಾಷಿಂಗು ಇರುತ್ತೆ. ಅಕ್ವೇರಿಯಂ ಟ್ಯಾಂಕ್ ವಾಷಿಂಗ್ ಮಾಡಬೇಕು ಅಂದ್ರೂ ಮಾಡಿಕೊಡ್ತಾರೆ. ಅಕ್ವೇರಿಯಂ ಬಗ್ಗೆ ಏನೇ ಮಾಹಿತಿ ಇದ್ರೂ ನಮಗೆ ಫೋನ್ ಮೂಲಕ ನಾವು ಬೇಕಾದ್ರೂ ತಿಳ್ಕೊಬೋದು. ನೀವು ಫೋನ್ ಮಾಡಿ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀವಿ ನಾವು. ಫಿಶ್ ಬಗ್ಗೆನೂ ಅಷ್ಟೇ, ಏನೇ ಮಾಹಿತಿ ಇದ್ದರೂ ಕೇಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ನಂಬರ್ ಇರುತ್ತೆ, ಫೋನ್ ಮಾಡಿ ತಿಳ್ಕೊಬೋದು ನೀವು. ಟ್ಯಾಂಕ್ ಬೇಕಂದ್ರೂ ಮಾಡಿಕೊಡ್ತಾರೆ, ವೆಲ್ಡಿಂಗ್ ಕೆಲಸ ಇದ್ದರೂ ಮಾಡಿಕೊಡ್ತಾರೆ, ಮತ್ತು ಟ್ಯಾಂಕ್ ವಾಷಿಂಗ್ ಇದ್ರೂ ಮಾಡಿಕೊಡ್ತಾರೆ. ಏನೇ ಅಕ್ವೇರಿಯಂ ಬಗ್ಗೆ ಏನೇ ಮಾಹಿತಿ ಬೇಕಂದ್ರೂ ಕೇಳಿ ತಿಳ್ಕೊಬೋದು ನೀವು. ಮಾಡಿ ಸುತ್ತಲೂ ಕಟ್ ಮಾಡಿದ್ರಾ? ಇಲ್ಲ ಮಾಡಿಲ್ಲ. ಇಲ್ಲ
ಊರಲ್ಲಿ ಹುಷಾರಾಗಿರ್ತೀರ ಮತ್ತು ಕೇಳಿದಾಗ ಕೊಡಬೇಕು. ಅದು ಅವ್ರು ಮಾಡ್ತಿದ್ದು ವೈಯರ್ ಸುಟ್ಟೋಗಿತ್ತು, ಅದಕ್ಕೆ ಹೊಸ ವೈಯರ್ ತಂದು ಅದು ಕನೆಕ್ಟ್ ಮಾಡಿ ಈಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬೆಂಕಿ ಎತ್ಕೊಬಿಟ್ಟಿತ್ತು ವೈಯರಲ್ಲಿ, ಪ್ಲಗ್ ಪಾಯಿಂಟ್ ಬರುತ್ತಲ್ಲ, ಆ ಪ್ಲಗ್ ಪಾಯಿಂಟಿಂದ ಬೆಂಕಿ ಬಂದುಬಿಟ್ಟಿತ್ತು. ಯಾಕಂತಂದರೆ ಅದು ಹೆವಿ ವೋಲ್ಟೇಜ್ ತೊಗೊಳೋದ್ರಿಂದ ವೋಲ್ಟೇಜ್ ಕಡಿಮೆ ಇತ್ತು ಅನಿಸುತ್ತೆ, ಅದಕ್ಕೆ ಸುಟ್ಟೋಗಿದೆ ಅದು. ಮತ್ತೆ ಹೊಸ ವೈಯರ್ ತೊಗೊಂಬಂದರು, ಹೊಸ ವೈಯರ್ ಇದು ತೊಗೊಬಂದು ಕನೆಕ್ಟ್ ಮಾಡಿ ಇವಾಗ ಮಾಡ್ತಾ ಇದ್ದಾರೆ. ಬಿಡಿ ಬಿಡಿ ಹುಷಾರು, ಆ ಕಡೆ ಜನ ಇರ್ತಾರೆ ನೋಡಪ್ಪ. ಈಗ ಒಂದು ಸ್ಟ್ಯಾಂಡ್ ಮಾಡ್ಕೊಂಡು ಬಂದಿದ್ದಾರೆ. ಇದು ಬಾಟಮ್ ಸ್ಟ್ಯಾಂಡ್, ಇದು ಮೆಜರ್ಮೆಂಟ್ ನೋಡ್ಕೊತಾರೆ. ಹಾಂ ಹಾಂ ಸಾಕು. ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ? ಡ್ರೈ ಐಟಮ್ ಸರಿ. ಹಾಂ ಸಾಕು. ಹಾಂ ನೋಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಇದು ಬಾಟಮ್ ಸ್ಟ್ಯಾಂಡು, ಇಲ್ಲಿಂದ 4 ಸ್ಟ್ಯಾಂಡ್ ಬರುತ್ತೆ. 1 2 3 4 ಸ್ಟ್ಯಾಂಡ್ ಇಲ್ಲಿ ಗಂಟನೂ ಬರುತ್ತೆ ಸ್ಟ್ಯಾಂಡ್. ಅದು ಆ ಥರ ಮಾಡ್ತಾರೆ. ಇದು ಬಾಟಮಲ್ಲಿ ಸುಮ್ಮನೆ ಮಾಡಿದ್ದಾರೆ, ಕರೆಕ್ಟಾಗಿ ಮಾಡಿರ್ತಾರೆ. ಅಂದರೆ ತೊಗೊಂಬಂದು ಒಂದ್ಸಲಿ ಇಟ್ಟು ನೋಡ್ತಾರೆ ಯಾವ ಥರ ಬಂದಿದೆ ನೋಡೋಣ ಅಂದ್ಬಿಟ್ಟು ಅಂತ ತಂದು ಇಟ್ಟು ನೋಡೋಕ್ಕೆ ತೊಗೊಬಂದಿದ್ದಾರೆ. ಇವಾಗ ಫಸ್ಟ್ ಮಾಡಿರೋದು ಇದು, ಅದಕ್ಕೆ ತೊಗೊಂಬಂದು ನೋಡ್ತಾ ಇದ್ದಾರೆ ಎಷ್ಟು ಉದ್ದ ಬರುತ್ತೆ, ಹೆಂಗೆ ಮೆಜರ್ಮೆಂಟ್ ಹೆಂಗೆ ಬರುತ್ತೆ ಅಂತ ನೋಡೋಕ್ಕೆ ತಂದು ಇಲ್ಲಿ ಇಟ್ಟಿದ್ದಾರೆ. ಇದಕ್ಕೆ ಇನ್ನೂ 4 ಸ್ಟೆಪ್ ಬರುತ್ತೆ ಇದ್ರ ಮೇಲೆ, ಅದನ್ನೆಲ್ಲ ಇನ್ನು ಫಿಟ್ ಮಾಡ್ತಾರೆ. ನೋಡೋಣ. ಟೈಮಲ್ಲೇ ಮೇಲೆ ಮೋಟ್ರ್ ಆನ್ ಮಾಡಿರಲ್ಲ, ನೀರು ತುಂಬಿಕೊಂಡು ಮೇಲಿಂದ ನೀರು ಬಂತು, ಎಲ್ಲ ಕಂಬಿಗಳೆಲ್ಲ ನೆಂದೋಯ್ತು. ಏನು ಮಾಡೋಕ್ಕಾಗಲ್ಲ, ಅದು ತಾನಾಗೆ ಬಂದ್ಬಿಟ್ಟು. ಪಾಪ ಇವಾಗ ಇದೊಂದು ಕೆಲಸ, ಇದೊಂದು ನೆಂದಿರೋದನ್ನೆಲ್ಲ ಮತ್ತೆ ಒರೆಸ್ಬೇಕು ಇವಾಗ. ಮತ್ತೆ ಅಲ್ಲಿ ವೆಲ್ಡಿಂಗ್ ಮಾಡ್ತೀರಿ ಅಲ್ಲೇ? ಹಾಂ, ಸ್ಲಿಪ್ಪರ್ ಹಾಕ್ಕೊಂಡೆ ಮಾಡಿ. ಮತ್ತೀಗ ಒಳಗಡೆನೆ ಬಂದು ವೆಲ್ಡಿಂಗ್ ಇಲ್ಲೇ ಮಾಡ್ಕೊತಾರೆ. ಗ್ಲಾಸ್ ಹಾಕ್ಕೊಂತೀರ ತಾನೆ? ಹೌದು ಅಮ್ಮೋರೆ. ಅಲ್ಲಿ ಲೆವೆಲ್ ಸಿಗ್ತಾ ಇರ್ಲಿಲ್ವಾ ರೀ? ಸ್ವಲ್ಪ ನಾನಂತೂ ನೋಡಲ್ಲ. ದೂರ ಎತ್ಕೊಳಕ್ಕಾಗುತ್ತಾ? ಈ ವಯರ್ನೆಲ್ಲ ಸ್ವಲ್ಪ ದೂರ ಎತ್ಕೊಳ್ಳ. ಆ ಕಿಡಿಯೆಲ್ಲ ಬೀಳ್ತಾನೆ ಇರುತ್ತೆ. ಫ್ಯಾನ್ ಏನಾರು ಹಾಕ್ಬೇಕಾ? ಅದೇನು ತರಬೇಕದು? ಅದೇನೋ ಮಧ್ಯಕ್ಕೆ ಹಾಕ್ತಿರಲ್ಲ, ಕಟ್ ಮಾಡಬೇಕಾ?
ಇನ್ನೂ ಸ್ವಲ್ಪ ಜಾಗ ಸ್ಪೇಸ್ ಮಾಡ್ಕೊಡ್ಲೇನ್ರಿ? ಮಿಷನ್ ತೆಗಿಲ್ಲ ಇರು, ತೆಗ್ದ್ಬಿಡ್ತೀನಿ. ಅಲ್ಲ, ನೀವು ಫ್ರೀಯಾಗಿ ಮಾಡಿ ಕೆಲಸ. ಎಲ್ಲಿ ಶಾಕ್ ಹೊಡೆದಿರ್ತದಂತ ಭಯಪ್ಪ ನನಗೆ. ನನಗೂ ಕೆಲಸ ಮಾಡಕ್ಕೆ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಮೆಜರ್ಮೆಂಟ್ ಇಟ್ಕೊಬೇಕಂತೆ. ರೀ, ಇಲ್ಲಿಗೆ ಇಟ್ಕೊಬೇಕಾ? ಹಿಂಗ? ಹೌದಾ? ಇರು ಒಂದು ನಿಮಿಷ. ಹಾಂ, ಹಿಂಗ? ಹಾಂ, ಮೂಲೆನೇ ಇಟ್ಕೊಂಡಿದ್ದೀನಿ. ಟೇಪ್ ಬೆಂಡಾಗಿಲ್ಲ. ನಿಂತ್ಕೋಬೇಕಾ? ಹಾಂ. ಯಪ್ಪ, ಭಯ ಆಗುತ್ತೆ ನೀನು ಹೇಳೋದು ನೋಡಿದ್ರೆ ನನಗೆ. ನಾನು ನಿಂತ್ಕೊಂಡಿದ್ದೀನಿ. ಈಗ ಯಾವ ಕಡೆ ಹೋಗ್ಬೇಕು ಹೇಳು? ಆಯ್ತು 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 ಆಯ್ತು. ಅದು ಬೆಂಡಾಗ್ಬಿಡುತ್ತೆ ಅಂತೆ, ಅದಕ್ಕೆ ಸ್ಟಡಿಯಾಗಿ ನಿಂತ್ಕೋಬೇಕು ನಾನು ಇಲ್ಲಿ. ಸರಿನಾ? ಹ್ಞೂ, ಸರಿ. ಇದು ಆ್ಯಂಗಲ್ ನೋಡ್ರಿ, ಅಲ್ಲಿ ಓಪನ್ ಆಗಿ ಕಾಣಿಸ್ತಾ ಇದೆ. ಕ್ಲೋಸ್ ಮಾಡ್ತೀರಾ ನೋಡು, ಗ್ಯಾಪ್ ಎಷ್ಟೊಂದಿದೆ. ಆಂಗಲ್ ಬರುತ್ತಲ್ಲ, ಕ್ಲೋಸ್ ಆಗೋದು. ಅದು ಫ್ಲ್ಯಾಟ್ ಅಂತ ಹೇಳ್ತಾರೆ. ಅದನ್ನೆಲ್ಲ ನೀಟಾಗಿ ಬೆಂಡ್ ಮಾಡಿ ನೀಟಾಗಿ ಅದನ್ನು ಕಟ್ ಮಾಡಬೇಕು ಇವಾಗ. ಪಾಪ ನಮ್ಮ ಹುಡುಗನಿಗೆ ಇದನ್ನು ಒರ್ಸಕ್ಕೆ ಬಿಟ್ಬಿಟ್ಟವ್ರೆ. ಆ ನೀರು ಬಂದೆಲ್ಲ ನೆಂದೋಗಿತ್ತಲ್ಲ, ಅದನ್ನು ಒರೆಸ್ತಾ ಇದ್ದಾನೆ ಹುಡುಗ. ಇಲ್ಲ, ಆಫ್ ಆಗಿ ಅದು ತುಂಬ್ಕೊಂಡಿರುತ್ತಲ್ಲ, ಅದು ಬರ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ. ಮಳೆ ಜೋರಾಗಿ ಬರ್ತಿದೆ. ಕೆಲಸ ಮಾಡ್ತಾ ಇದ್ದಾರೆ ಇನ್ನು. ಇನ್ನೂ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಇನ್ನೂ ಮುಗಿದಿಲ್ಲ. ಇಲ್ಲೆಲ್ಲ ಮಾಡಿದ್ದಾರೆ, ಇಲ್ಲೊಂದು 2 ಮಾಡಿಟ್ಟಿದ್ದಾರೆ, ಇಲ್ಲೆಲ್ಲ ಇನ್ನೂ ಇದೆ. ಮತ್ತು ಒಳಗಡೆ ಇನ್ನೂ 2 ಇದೆ, ಎಲ್ಲ ಮಾಡಿಟ್ಟಿದ್ದಾರೆ. ಸಂಜೆ ಆಯಿತು, 5 ಗಂಟೆ ಆಯಿತು. ಇದು 2 ಸ್ಟ್ಯಾಂಡ್ ಮಾಡಿದ್ದಾರೆ, ಕೆಳಗಡೆ ಒಂದು ಮೇಲ್ಗಡೆ ಒಂದಿದೆ, 2 ಇದೆ ಇದರಲ್ಲಿ ಸ್ಟ್ಯಾಂಡ್ ಮಾಡಿದ್ದಾರೆ. ಇನ್ನೂ ಮಿಕ್ಕಿದ್ದು ನಾಳೆ ಮಾಡ್ತಾರೆ. ನಾಳೆ ಮಾಡಿದಾಗ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಾನು ತೋರಿಸ್ತೀನಿ. ನಿಮಗೇನಾದ್ರು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇತ್ತಂದರೆ ಫಿಶ್ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಎಲ್ಲ ನೀರೆಲ್ಲ ಕ್ಲೀನ್ ಮಾಡಬೇಕು. ಫಿಶ್ ಏನಿದೆ ಕಡಿಮೆ ಆಗಿದೆ, ಫಿಶಸ್ ಎಲ್ಲ ನಾನು ನಿಮಗೆ ಕಾಮೆಂಟ್ ಮುಖಾಂತರ ತಿಳಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.